ಹಲೋ ಆತ್ಮೀಯರೇ, ಬದುಕು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸ ವಿಡಿಯೋದ ನೋಟಿಫಿಕೇಷನ್ಗಳನ್ನು ಪಡಿಬೇಕಾದರೆ ಬೆಲ್ ಐಕಾನನ್ನು ಒತ್ತೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕೂಡ ಕ್ಲಿಕ್ ಮಾಡಿ ಮತ್ತು ವಿಡಿಯೋಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ರಾಮಾಯಣ ಮತ್ತು ಮಹಾಭಾರತದಂಥ ಮಹಾಕಾವ್ಯದಲ್ಲಿ ನಾವು ಕೆಲವೊಂದಷ್ಟು ಪಾತ್ರಗಳನ್ನು ಮರ್ತು ಹೋಗ್ಬಿಟ್ಟಿರ್ತೀವಿ. ನಾವು ನಾಯಕ ಮತ್ತು ನಾಯಕಿ ಮತ್ತು ಕೆಲವು ಪಾತ್ರಗಳನ್ನು ಮಾತ್ರ ನಾವು ಗಮನಿಸುತ್ತಾ ಇರ್ತೀವಿ. ಆದರೆ ಒಂದಷ್ಟು ಪಾತ್ರಗಳು ನಮ್ಮ ಜೊತೆಗೆ ಇದ್ದರೂ ನಾವು ಅದನ್ನು ಗಮನಿಸಿರೋದಿಲ್ಲ. ಅದರಲ್ಲಿ ಇಂದ್ರಜಿತ್ ಅನ್ನುವಂಥ ಪಾತ್ರ ಕೂಡ ಅಷ್ಟೇ ಪ್ರಮುಖವಾದದ್ದು. ಇಂದ್ರಜಿತ್ ಅಂದರೆ ನಾನು ರಾಮಾಯಣದ ರಾವಣನ ಮಗ ಇಂದ್ರಜಿತನ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಲಿದ್ದೇನೆ. ಇಂದ್ರಜಿತನ ಪರಾಕ್ರಮ ಹೇಗಿತ್ತು ಮತ್ತು ಆತನ ಸಾಹಸಗಳು ಏನು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತೀರಿ. ರಾಮಾಯಣದಲ್ಲಿ ರಾವಣ ಒಬ್ಬ ಪ್ರಸಿದ್ಧ ಶಕ್ತಿಶಾಲಿ ವ್ಯಕ್ತಿತ್ವವನ್ನು ಹೊಂದಿದಂಥವನು. ಆದರೆ ಆತನ ಮಗ ಇಂದ್ರಜಿತ್ ಕೂಡ ಅಷ್ಟೇ ಶಕ್ತಿಶಾಲಿಯಾದಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ವ್ಯಕ್ತಿಯಾಗಿರ್ತಾನೆ. ಈತ ಒಂದು ಶುಭ ಲಗ್ನದಲ್ಲಿ ಶುಭ ಮುಹೂರ್ತದಲ್ಲಿ ಜನನವಾಗಬೇಕು ಅನ್ನೋ ಆಸೆಯಿಂದ ರಾವಣ ಎಲ್ಲ ನಕ್ಷತ್ರ ಪುಂಜಗಳಿಗೂ ಸರಿಯಾದ ಜಾಗದಲ್ಲಿ ಇರುವಂತೆ ಆದೇಶವನ್ನು ನೀಡಿರ್ತಾನೆ. ಆ ಸಮಯದಲ್ಲಿ ರಾವಣ ಒಬ್ಬ ಜಯಶಾಲಿ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಮತ್ತು ಎಲ್ಲ ರೀತಿಯಾಗಿ ಸರ್ವಾಧಿಕಾರಿ ಧೋರಣೆಯನ್ನು ತೋರ್ತಾ ಇರ್ತಾನೆ ಮತ್ತು ಗ್ರಹಗಳ ಮೇಲೆ ತನ್ನ ಹಿಡಿತವನ್ನು ಇಟ್ಕೊಂಡಿರ್ತಾನೆ. ಹಾಗಾಗಿ ತನ್ನ ಮಗನ ಜನ್ಮ ಒಂದು ಮಂಗಳಕರ ಶುಭ ಸಮಯದಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೆ ಗ್ರಹಗಳನ್ನು ಒಂದು ಶುಭ ಲಗ್ನದಲ್ಲಿ ಇರುವಂತೆ ಆದೇಶವನ್ನು ನೀಡಿರ್ತಾನೆ. ಅದೇ ರೀತಿಯಾಗಿ ಇಂದ್ರಜಿತನು ಒಂದು ಶುಭಕರ ಮಂಗಳಕರ ಸಮಯದಲ್ಲಿ ಜನನವಾಗ್ತಾನೆ. ಮಂಡೋದರಿ ಮತ್ತು ರಾವಣನ ಮಕ್ಕಳಲ್ಲಿ ಈತ ಅತಿ ಶಕ್ತಿಶಾಲಿ ಮಗ ಎಂದು ಹೇಳಲಾಗುತ್ತದೆ. ಈತ ಹುಟ್ಟಿದ ಸಂದರ್ಭದಲ್ಲಿ ಗುಡುಗಿದಂತೆ ಶಬ್ದವಾಗೋದ್ರಿಂದ ಈತನನ್ನು ಮೇಘನಾಥ ಅಂತ ಕೂಡ ಕರೀತಾರೆ. ಮೇಘನಾಥ ಶುಕ್ರಾಚಾರ್ಯರ ಶಿಷ್ಯನಾಗಿರ್ತಾನೆ. ಶುಕ್ರಾಚಾರ್ಯರಿಂದ ಅನೇಕ ವಿದ್ಯೆಯನ್ನು ಕಲಿತಾನೆ. ಆಗಿನ ಸಮಯದಲ್ಲಿ ಶುಕ್ರಾಚಾರ್ಯರು ಪ್ರಸಿದ್ಧ ಶಿಷ್ಯ ವೃಂದವನ್ನು ಹೊಂದಿದ್ದ ಗುರುವಾಗಿರ್ತಾರೆ ಎಂದು ಹೇಳಲಾಗುತ್ತದೆ. ಶುಕ್ರಾಚಾರ್ಯರು ಮೇಘನಾಥನಿಗೆ ಅನೇಕ ರೀತಿಯ ಬಿಲ್ವಿದ್ಯೆಗಳ ಪ್ರಯೋಗಗಳನ್ನು, ತಂತ್ರಗಳ ರೂಪಗಳನ್ನು ಹೇಗೆ ಮಾಡಬೇಕು ಮತ್ತು ಆತ ಒಬ್ಬ ಪ್ರಸಿದ್ಧ ಬಿಲ್ವಿದ್ಯೆಗಾರನ ಜೊತೆಗೆ ಮಾಂತ್ರಿಕವಾದಂಥ ಶಕ್ತಿಯನ್ನು ಕೂಡ ಪಡೆದಿರ್ತಾನೆ. ಅದೊಂದು ದಿನ ದೇವತೆಗಳು ಮತ್ತು ಅಸುರರ ನಡುವೆ ಯುದ್ಧ ನಡೀತಾ ಇರುತ್ತೆ. ಆ ಯುದ್ಧದಲ್ಲಿ ಮೇಘನಾಥ ಮತ್ತು ರಾವಣ ಕೂಡ ಭಾಗವಹಿಸುತ್ತಾರೆ. ಆ ಯುದ್ಧದಲ್ಲಿ ಇಂದ್ರ ಮತ್ತು ರಾವಣನಿಗೆ ಘೋರ ಯುದ್ಧವಾಗುತ್ತೆ. ಆ ಯುದ್ಧದಲ್ಲಿ ರಾವಣ ಮೂರ್ಛೆ ತಪ್ಪಿ ಬೀಳ್ತಾನೆ. ಇದರಿಂದ ಕೋಪಗೊಂಡಂಥ ಮೇಘನಾಥ ಇಂದ್ರನ ವಿರುದ್ಧ ಹೋರಾಡಿ ಜಯವನ್ನು ಸಾಧಿಸೋದಲ್ಲದೆ ಇಂದ್ರನನ್ನು ಹೆಡೆಮುರಿ ಕಟ್ಟಿ ಭೂಮಿಗೆ ತಂದು ಬಿಡ್ತಾನೆ ಎಂದು ಹೇಳಲಾಗುತ್ತದೆ. ಆ ಯುದ್ಧವನ್ನು ನೋಡ್ತಾ ಇದ್ದಂಥ ಬ್ರಹ್ಮ ಮೇಘನಾಥ ಇನ್ನೇನು ಇಂದ್ರನನ್ನು ಕೊಂದು ಬಿಡ್ತಾನೆ ಅನ್ನುವಂಥ ಭಯದಿಂದ ಬ್ರಹ್ಮ ಮೇಘನಾಥನಲ್ಲಿ ವಿನಂತಿಯನ್ನು ಮಾಡ್ಕೋತಾನೆ. ಆತನನ್ನು ಬಿಟ್ಟು ಬಿಡು, ನಿನಗೊಂದು ವರ ಕೊಡ್ತೀನಿ ಅನ್ನುವಂಥ ಮನವಿಯನ್ನು ಮಾಡಿದಾಗ ಮೇಘನಾಥ ಅಮರತ್ವದ ವರವನ್ನು ಬೇಡ್ಕೋತಾನೆ. ಆದರೆ ಇದೆಲ್ಲ ಯುದ್ಧದ ಪರಿಣಾಮಗಳನ್ನು ನೋಡಿದಂಥ ಬ್ರಹ್ಮ ಈತನಿಗೆ ಅಮರತ್ವದ ವರ ಕೊಡಬಾರ್ದು ಅನ್ನುವಂಥ ನಿಶ್ಚಯ ಮಾಡಿ, ನಿನಗೆ ಅಮರತ್ವದ ವರವನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಯಾವ ಯುದ್ಧದಲ್ಲಿ ನೀನು ಭಾಗವಹಿಸಿರ್ತೀಯೋ ಆ ಯಾವ ಯುದ್ಧದಿಂದಲೂ ನಿನಗೆ ಯಾವುದೇ ಹಾನಿಯಾಗೋದಿಲ್ಲ ಮತ್ತು ನಿನ್ನ ಸಾವು ಯಾವುದೇ ಯುದ್ಧದಿಂದ ಸಾಧ್ಯವಾಗೋದಿಲ್ಲ ಅನ್ನುವಂಥ ವರವನ್ನು ಮೇಘನಾಥನಿಗೆ ಬ್ರಹ್ಮ ನೀಡ್ತಾನೆ ಎಂದು ಹೇಳಲಾಗುತ್ತದೆ. ಮತ್ತು ರಾಮ ಮತ್ತು ರಾವಣರ ಯುದ್ಧದಲ್ಲೂ ಕೂಡ ಮೇಘನಾಥ ಲಕ್ಷ್ಮಣನ ವಿರುದ್ಧ ಬಿರುಸು ಬಾಣಗಳನ್ನು ಪ್ರಯೋಗಿಸಿ ಲಕ್ಷ್ಮಣನನ್ನು ಕೂಡ ಮೂರ್ಛೆ ತಪ್ಪೋ ಹಾಗೆ ಮಾಡಿದಂಥ ಪರಾಕ್ರಮಿಯಾಗಿರ್ತಾನೆ ಇಂದ್ರಜಿತ. ಮೇಘನಾಥನಿಗೆ ಅಂದರೆ ಇಂದ್ರಜಿತನಿಗೆ ಬ್ರಹ್ಮ ನಿನಗೆ ಯುದ್ಧದಿಂದ ಸಾವು ಬರೋದಿಲ್ಲ ಅನ್ನುವಂಥ ವರವನ್ನು ನೀಡಿದರೂ ಕೂಡ ನೀನು ಒಂದು ಯಾಗವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಬ್ರಹ್ಮದೇವ ಇಂದ್ರಜಿತನಿಗೆ ಹೇಳ್ತಾನೆ. ಹಾಗಾಗಿ ರಾಮ ಮತ್ತು ರಾವಣರ ಯುದ್ಧದ ಸಮಯದಲ್ಲೂ ಕೂಡ ಆತ ಒಂದು ಯಾಗವನ್ನು ಮಾಡ್ತಾ ಇರ್ತಾನೆ. ಆ ಯಾಗ ನಡೀತಾ ಇರುವಂಥ ಸಂದರ್ಭದಲ್ಲಿ ಹನುಮಂತ ಆ ಯಾಗಕ್ಕೆ ತುಂಬ ತೊಂದರೆಗಳನ್ನ ಕೊಡ್ತಾನೆ ಅಂತ ಹೇಳಲಾಗುತ್ತೆ. ಮತ್ತು ಅನೇಕ ಉಪಟಳವನ್ನು ಮಾಡಿ ಆ ಯಾಗವನ್ನು ಭಗ್ನ ಮಾಡುವಂಥ ಪ್ರಯತ್ನವನ್ನು ಹನುಮಂತ ಮಾಡ್ತಾನೆ ಎಂದು ಹೇಳಲಾಗುತ್ತದೆ. ನಂತರದ ದಿನಮಾನದಲ್ಲಿ ಲಕ್ಷ್ಮಣನ ಬಾಣದಿಂದ ಇಂದ್ರಜಿತನ ಸಾವು ಉಂಟಾಗುತ್ತದೆ ಅಂತ ಪುರಾಣಗಳು ಮತ್ತು ರಾಮಾಯಣದ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಇಂದ್ರಜಿತನ ಸಾವು
ಮೋಸದಿಂದ ಕೂಡಿತ್ತು ಅನ್ನುವಂಥ ಮಾತನ್ನು ಕೆಲವೊಂದಷ್ಟು ಓದುಗರು ಒಪ್ಕೊಂಡ್ರೆ, ಇನ್ನೂ ಒಂದಷ್ಟು ಜನರು ಲಕ್ಷ್ಮಣನ ಬಾಣದಿಂದ ಇಂದ್ರಜಿತನ ಸಾವಾಯಿತು ಎಂದು ಮೂಲಗಳ ಮೂಲಕ ಮಾಹಿತಿ ಇದೆ. ಹೀಗಾಗಿ ಇಂದ್ರಜಿತ ರಾವಣನ ಪ್ರಸಿದ್ಧ ಮತ್ತು ಪರಾಕ್ರಮಿ ವ್ಯಕ್ತಿತ್ವದಲ್ಲಿ ಒಬ್ಬನಾಗಿದ್ದ. ರಾಮಾಯಣದಂಥ ಮಹಾಕಾವ್ಯದಲ್ಲಿ ಇಂತಹ ಅನೇಕ ಮಹಾನ್ ವ್ಯಕ್ತಿಗಳು ಕಂಡು ಕಣ್ಮರೆಯಾಗಿ ಜನಮಾನಸದಲ್ಲಿ ಅವರ ಬಗ್ಗೆ ಇರುವಂಥ ಕಲ್ಪನೆಗಳು ಹೊರಬೀರುತ್ತಿಲ್ಲ. ಹಾಗಾಗಿ ಈತನ ಪರಾಕ್ರಮ ಎಲ್ಲರಿಗೂ ತಿಳಿಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನು ಈ ಥರದ ವಿಡಿಯೋಗಳು ಬೇಕಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್